ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಯ್ಯ, ಮೆಚ್ಚು ಮತ್ತು ಅವ್ವ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಒಂದಲ್ಲ ಎರಡಲ್ಲ 10 ದೀಪಾವಳಿ ಒಟ್ಟಿಗೆ ಮಾಡೋದು ಖುಷಿ ಆಯ್ತೈತೆ. ಬಂಗಾರ, ಚೆನ್ನಾಗಿ ಥ್ಯಾಂಕ್ಸ್ ಬಂಗಾರ. ಈ ದಿವಸಕ್ಕೋಸ್ಕರ ನಾನು 7 ದಿನ ಕಾಯ್ದೆ ಗೊತ್ತಾ. ವಾ 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 ಈಟೊಂದು ಖುಷಿ ಯಾಕೆ? ನಾನು ಇನ್ನೂ ನಿನ್ನ ಹೆಂಡ್ರನ್ನ ಪೂರ್ತಿಯಾಗಿ ನಾನು ಸೊಸೆ ಅಂತ ಒಪ್ಕೊಂಡೇ ಇಲ್ವೇ? ನೀನು ಹೆಂಡ್ತಿಗೆ ಅದೇಟೆ ಒಳ್ಳೆ ಬುದ್ಧಿ ಇದ್ರೂ ಸಣ್ಣ ಸಣ್ಣ ವಿಚಾರದಾಗೆ ಆಗಾಗ ದುಡುಕ್ಬಿಡ್ತಾಳೆ. ಹೌದತ್ತೆ, ನೀವು ಹೇಳಿದ ನಿಜ. ಇನ್ಮೇಲಿಂದ ನಾನೆಲ್ಲ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ವಿಚಾರ ಆಗಿರಲಿ ಸರಿಯಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೋತೀನಿ. ನಿಮ್ಮ ಮಾವಯ್ಯ ನಮ್ಮವ್ವ ಯಾವಾಗಲೂ ನೀನು ಸೊಸೆ ನಿನ್ನಂಗೆ ಅಂತ ಹೇಳ್ದಾಗಲೆಲ್ಲ ನನಗೆ ತ್ಯಾನೆ ಪಾಪ ಬರೋದು. ಯಾಕೆ ಗೊತ್ತಾ? ನಾನು ಸಿಡುಕ್ತಿದ್ದೆ, ನೀನು ದುಡುಕ್ತಿದ್ದೆ. ಆದರೆ ನಾನು ಸಿಡುಕ್ತಾ ಇದ್ದಿದ್ದು ಮನೆಯವ್ರ ಮ್ಯಾಕಿನ ಕಾಳಜಿಯಿಂದ. ಆದರೆ ನಿನ್ನ ದುಡುಕಿಂದ ಸ್ಯಾನೆ ಜನರಿಗೆ ತೊಂದರೆ ಆಗ್ತಿತ್ತು. ಅದೊಂದು ವಿಚಾರದಾಗೆ ನೀನು ಬದಲಾಗ್ಬಿಟ್ರೆ ನೀನು ಸ್ಯಾನೆ ಒಳ್ಳೆಳೆಯ. ಇನ್ನು ಮುಂದೆ ನೀವು ಗೀಚಿದ ಗೆರೆನ ನಾನು ಯಾವತ್ತೂ ದಾಟಲ್ಲ ಅತ್ತೆ. ಪುಟ್ಟಕ್ಕನ ಮಕ್ಕಳು ಗೆರೆ ದಾಟೋ ಮತ್ಗೆಯ ಗೀಟೊಂದು ಧೈರ್ಯವಂತೆ ಆಗಿರೋದು. ನಾನು ಹೇಳ್ತಾ ಇರೋದು ನೀನಿಡೋ ಹೆಜ್ಜೆಯಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ. ಸರಿಯಾಗಿ ಹೇಳ್ದೆ ಬಂಗಾರ. ನನಗೆ ಗೊತ್ತಿತ್ತು ನನ್ನ ಮಗಳು ಸುಮ್ಕೆ ಯಾರ ಮ್ಯಾಕೂ ಕೋಪ ಮಾಡ್ಕೊಳಕ್ಕಿಲ್ಲ ಅಂತ. ಸ್ನೇಹ, ನನ್ನ ಮಗಳು ಬಡ್ಡಿಗೆ ಹಣ ಕೊಡ್ತಾಳೆ ಅಂತ ಕೋಪ ಮಾಡ್ಕೊಂಡಿದ್ಯಲ್ಲ, ಈಗ ಗೊತ್ತಾಯ್ತಲ್ಲ ನನ್ನ ಮಗಳಿಗೆ ಎಂಥವಳು ಅಂತ. ಇನ್ನು ಮುಂದೆ ಅತ್ತೆ ಸೊಸೆ ಮಧ್ಯೆ ಯಾರಿಗೂ ಪ್ರವೇಶ ಇಲ್ಲ. ಈಟ್ ದಿನ ನನ್ನ ಮಗ ಯಾವುದೋ ತ್ಯಪ್ಪ ಹುಡುಗಿನ ನನ್ನ ಮನೆಗೆ ಸೊಸೆಯ ಕರ್ಕೊಂಬಂದ್ಬಿಟ್ಟ ಅಂತ ನನ್ನ ಮನಸ್ಸಿನಾಗೆ ಸ್ಯಾನಕ್ಕೆ ಹೊರಗಿತ್ತು. ಆದರೆ ಇವತ್ತು ಮನಸ್ಪೂರ್ವಕವಾಗಿ ಹೇಳ್ತೀವಿ, ಸ್ನೇಹ, ನೀನು ಈ ಮನೆಗೆ ಸೊಸೆ, ಈ ಬಂಗಾರಮ್ಮಂಗೆ ಸೊಸೆ ಅಂತ. ಇಬ್ರು ಸಂದಕ್ಕಿರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.